ಎಲ್ರಿಗೂ ಕ್ರಾಂತಿಕಾರಿ ಜೈ ಭೀಮ. ಇವತ್ತಿನ ವಿಷಯ ಒಬ್ಬ ಅಧಿಕಾರಿ, ಸಣ್ಣ ಪ್ರಮಾಣದ ಅಧಿಕಾರಿ ಇದ್ದು ಭ್ರಷ್ಟಾಚಾರ ಮತ್ತು ಜೀವ ಬೆದರಿಕೆ ಮತ್ತು ಅವರಿಗೆ ಬ್ಲ್ಯಾಕ್ಮೇಲ್ ಮಾಡುವ ಕುರಿತು ಇವತ್ತು ಭೀಮ್ ಸಂಘಟನೆ ವತಿಯಿಂದ ಸಂಸ್ಥಾಪಕರಾದ ಪರಸು ಅಣ್ಣ ಅವರು ಆದೇಶದ ಮೇರೆಗೆ ಇವತ್ತೇನಾದ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಅದಕ್ಕಾಗಿ ಪತ್ರಿಕಾಗೋಷ್ಠಿಗೆ ಬಂದಂಥ ನಮ್ಮ ರಮೇಶ್ ಅಣ್ಣ ಹಂಡೇಗರ್ ಅವರಿಗೆ ತುಂಬ ಸ್ವಾಗತ, ಹಾಗೂ ಅಜಯ್ ಬೋರಿಗೆ ಅವರಿಗೆ ತುಂಬ ಸ್ವಾಗತ, ಅನಿಲ್ ಅಣ್ಣ ಅವರಿಗೆ ತುಂಬ ಸ್ವಾಗತ, ಮತ್ತು ಸಂಪತ್ ಅವರಿಗೆ ತುಂಬ ಸ್ವಾಗತ, ಸಂಗನಗೌಡ ಅವರಿಗೆ ತುಂಬ ಹೃದಯದಿಂದ ಭೀಮ್ ಸರ್ಕಾರ ಸಂಘಟನೆ ವತಿಯಿಂದ ಸ್ವಾಗತ ಬಯಸ್ತೀವಿ. ಮತ್ತು ಕೆಲವೊಂದು ಅಣ್ಣ ಅವರ ಹೆಸರು ನನಗೆ ಗೊತ್ತಿಲ್ಲ, ಅದಕ್ಕಾಗಿ ಎಲ್ಲರಿಗೂ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನನ್ನ ಭೀಮ್ ಸರ್ಕಾರ ಸಂಘಟನೆ ವತಿಯಿಂದ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳುತ್ತಾ ಇವತ್ತಿನ ವಿಷಯವನ್ನು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರು ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತೇಳಿ ನಾನು 2 ಮಾತುಗಳನ್ನು ಹೇಳೋದು ಮುಗಿಸ್ತೀನಿ. ಇವತ್ತಿನ ದಿವಸ ಮಾಧ್ಯಮದ ಮುಖಾಂತರ ತಿಳಿಸೋದೇನಪ್ಪ ಅಂತಂದರೆ ಎಲ್ಲರಿಗೂ ನನ್ನ ಕ್ರಾಂತಿಕಾರಿ ಜೈ ಭೀಮ್. ಇವತ್ತು ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಯಾರಪ್ಪ ಅವ ತಾಳಿಕೋಟಿ ಅಂತಂದ್ರೆ ದಯಾನಂದ್ ಸಾಸ್ನೂರ್ 108 ಪೈಲಟ್. ದಯಾನಂದ್ ಸಾಸ್ನೂರ್ ಪೈಲಟ 108 ಅವ ಒಬ್ಬ ಡ್ರೈವರ. ಏನಪ್ಪ ಅವನ ಕೆಲಸ ಅಂತಂದ್ರೆ ಅವ ಬೇರೆ ಬೇರೆ ಜಿಲ್ಲೆಯಿಂದ ವಿಜಯಪುರ ಜಿಲ್ಲೆ ಆಗಿರ್ಬೋದು, ಇವತ್ತು ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಇವತ್ತು ಬೆಂಗಳೂರು ಆಗಿರ್ಬೋದು, ಯಾವುದೋ ಒಬ್ಬ ಪೈಲಟ್ ಅಂತಂದ್ರೆ ಯಾರಪ್ಪ ಅಂತಂದ್ರೆ ಆ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಬೇಕಾಗಿತ್ತಪ್ಪ ಅಂದ್ರೆ ಒಂದು ಹಣದ ಬೇಡಿಕೆ ಇರ್ತಿದ್ದವ. ದಯಾನಂದ್ ಸಾಸ್ತೂರ್ ಪೈಲಟ್ ಡ್ರೈವರ್ ಅವನು ಖುದ್ದೂರು ತಾಳಿಕೋಟೆ ಬಿದ್ದಾಗ ಸಾಸ್ತೂರ್ ಅಂತ ಗ್ರಾಮದವನು. ಆ ವ್ಯಕ್ತಿ ಈ ಥರ ಮಾಡ್ತಾಯಿದ್ದ. ಆ ವ್ಯಕ್ತಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತನ್ನ ಹಿಡಿತನ ಇಟ್ಟಿದ್ದವ. ಅಧಿಕಾರಿಗಳನ್ನ ತನ್ನ ಹಿಡಿತನ ಇಟ್ಟಿದ್ದ. ಯಾಕಪ್ಪ ಹಿಡಿತ ಇಟ್ಟಿದ್ದಪ್ಪ ಅಂತಂದ್ರೆ ಅವ 15 ದಿನನೋ 1 ತಿಂಗಳನೋ 1-2 ತಿಂಗಳನೋ ಅವ ಡ್ಯೂಟಿ ಬಿಟ್ರೆ ಅದಕ್ಕೆ ಅಮೌಂಟ್ ಹಾಕಿ ಅವನಿಗೆ ಆ ಅಮೌಂಟ್ ಪೇಮೆಂಟ್ ಹಾಕ್ತಿರೋ ಅವನಿಗೆ. ಡ್ಯೂಟಿ ಬಿಟ್ಟರೆ ಹಾಕ್ತಿರೋ ಅವನಿಗೆ. ಅಂದ್ರೆ ಆ ಅಧಿಕಾರಿಗಳಿಗೆ ಗುಂಡಾಗರ್ಜನೆ ಮಾಡ್ತಿದ್ದ. ಈ ಟೈಪ್ ಅಧಿಕಾರಿಗಳನ್ನ ತನ್ನ ಹಿಡಿತಲ್ಲಿ ಇಟ್ಟಿದ್ದ. ಅದು ಅಲ್ಲದೆ ಕೆಲವು ಸಿಬ್ಬಂದಿಗಳನ್ನ ಒಂದು ಗುಂಡಾ ಟೈಪ್ ವರ್ತನೆ ಮಾಡ್ತಿದ್ದ. ಸಿಬ್ಬಂದಿಗಳನ್ನ ಗುಂಡಾ ಟೈಪ್ ವರ್ತನೆ ಮಾಡ್ತಿದ್ದವ. ಈ ಥರ ದಯಾನಂದ್ ಸಾಸ್ತೂರ್ ಅನ್ನೋವ ಆ ಟೈಪ್ ಒಂದು ವರ್ತನೆ ಮಾಡ್ತಿದ್ದ. ಅದು ಅಲ್ಲದೆ ಈಗಾಗಲೇ ಇದೇ ಒಂದು 15 ದಿವಸದಿಂದ, ಎಷ್ಟಪ್ಪ ತಾರೀಕು, 15 ತಾರೀಕಿಗೆ ಇದೇ ತಾಳಿಕೋಟೆಯಲ್ಲಿ ಒಂದು ಗಾಡಿ ಡಿಂಕರ್ ಮಾಡಿ ಗಾಡಿ ಆಕ್ಸಿಡೆಂಟ್ ಮಾಡಿದ್ದವ. ಗಾಡಿ ಆಕ್ಸಿಡೆಂಟ್ ಮಾಡಿದ್ರು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ತನಕ ಅನ್ನ ಕಾನೂನು ಕ್ರಮ ತೊಗೊಂಡಿಲ್ಲ. ಯಾಕಂದರೆ ಸಿಬ್ಬಂದಿಗಳು ಮತ್ತು ಮೇಲಾಧಿಕಾರಿಗಳಿಗೂ ಮತ್ತು ಇವ ದಯಾನಂದ್ ಸಾಸ್ತೂರ ಸಂಬಂಧಪಟ್ಟ ಅಧಿಕಾರಿಗಳು ಇವೆಲ್ಲ ಒಂದೇ ಕೂತೈತರು. ಯಾಕಂದ್ರೆ ಅಧಿಕಾರಿಗಳ ಕೈಯಾಗದಾರಲ್ಲ, ಯಾರ ಕೈಯಾಗ? ದಯಾನಂದ್ ಸಾಸ್ತೂರ್ ಪೈಲಟ್ ಅವ, ಒಂದು ಡ್ರೈವರ್ ಅವ. ನೋಡ್ರಿ, ಮಾಮೂಲು ಡ್ರೈವರ್ ಅವ ಈ ಹಲವಾರು ವರ್ಷಗಳಿಂದ ಈ ಪೈಲಟ್ ಬಂದಿದ್ದವ, ಡ್ರೈವರಾಗಿ ಬಂದಿದ್ದ. ಒಂದು ಚಪ್ಪಲಿ ಹಾಕ್ಕೊಂಡು, ಒಂದು ಹರಕು ಅಂಗಿ ಹಾಕ್ಕೊಂಡು, ಒಂದು ಹರಕು ಪ್ಯಾಂಟ್ ಹಾಕ್ಕೊಂಡು ಒಂದು ಪೈಲಟ್ ಕೆಲಸಕ್ಕೆ ಬಂದಿದ್ದವ, ಒಂದು ಡ್ರೈವರಾಗಿ ಬಂದಿದ್ದ 108. ಆ ವ್ಯಕ್ತಿ ಇವತ್ತು 1 ಕೋಟಿ ರೂಪಾಯಿ ಮನೆ ಕಟ್ಸ್ಯಾನ. 1 ಕೋಟಿ ರೂಪಾಯಿ ಮನೆ ಕಟ್ಸ್ಯಾನವ ದಯಾನಂದ್ ಸಾಸ್ತೂರ. ಎಲ್ಲಿಂದ ಬತ್ತಪ್ಪ ದುಡ್ಡದು? ಏನು ಪ್ರಾಫಿಟಿ ಒಂದು? ಆ ದುಡ್ಡು ಎಲ್ಲಿ ಬತ್ತು? ಅವ 108 ಕೆಲಸ ಮಾಡ್ತಿದ್ದ. ಎಷ್ಟಪ್ಪ ಸಂಬಳ ಅವನಿಗೆ? ಒಂದು 12,000 ಇರ್ಬೋದು, ಒಂದು 13,000 ಇರ್ಬೋದು. 1 ಕೋಟಿ ರೂಪಾಯಿ ಮನೆ ಕಟ್ಟಿದ್ದಾನೆ ಅವನು ದಯಾನಂದ್ ಸಾಸ್ತೂರ್. ಇನ್ನೂ ತನಕ ಸಂಬಂಧಪಟ್ಟಂಥ ಅಧಿಕಾರಿಗಳು ಅವನ ಮೇಲೆ ಕಾನೂನು ಕ್ರಮಗಳನ್ನು ಯಾವುದೂ ತಗೊಂಡಿಲ್ಲ. ಅದು ಅಲ್ಲದೆ ಈಗಾಗಲೇ 3 ತಿಂಗಳ ಡ್ಯೂಟಿ ಮ್ಯಾಗಿಲ್ಲ ಅವನು. 3 ತಿಂಗಳು ಡ್ಯೂಟಿ ಮ್ಯಾಗಿಲ್ಲ. 108 ಅಮೂಲ್ಯ ಡ್ರೈವರ್ ಅವನು ಪೈಲಟ 3 ತಿಂಗಳು ಡ್ಯೂಟಿ ಮ್ಯಾಗಿಲ್ಲ. 3 ತಿಂಗಳು ಸಂಬಳ ತೊಗೊಂಡಿದ್ದಾನು. ಸಂಬಂಧಪಟ್ಟಂಥ ದಾಖಲೆಗಳನ್ನು ತರಿತಾವೆ. 3 ತಿಂಗಳು ಸಂಬಳ ಏನು ತೊಗೊಂಡಲ್ಲ, ಸಂಬಂಧಪಟ್ಟ ದಾಖಲೆಗಳು ನನ್ನ ಹತ್ರ ಇದ್ದಾವೆ. ಅಧಿಕಾರಿಗಳು ಯಾಕಪ್ಪ ಒಂದು ಕ್ರಮ ತೊಗೋತಾ ಇಲ್ಲ? ಯಾಕೆ ಕ್ರಮ ತೊಗೋತಾ ಇಲ್ಲರ?
ಸಂಬಂಧಪಟ್ಟ ಅಧಿಕಾರಿಗಳನ್ನ ಒಟ್ಟನ್ನ ಅವನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದಾನೆ ನಾವು. ಅದಕ್ಕೆ ಅವನ ಮ್ಯಾಗ ಕಾನೂನು ಕ್ರಮ ಆಗಬೇಕಾಗಿತ್ತು, ಇನ್ನೂ ತನಕ ಆಗಿಲ್ಲ. ಅಧಿಕಾರಿಗಳು ಶಾಮೀಲಿ ಇರೋದರಿಂದ, ಅಧಿಕಾರಿಗಳು ಅವನ ಮಾತು ಕೇಳೋದ್ರಿಂದ ಹೀಗಾಗಿ ಅವ ಒಂದು ಏನೋ ಅಂತಾರಲ್ಲ, ಮೈ ಮರ್ತು ಕಿಸಿಂದ ನನಗೆ ಯಾರು ಏನು ಮಾಡ್ತಾರೆ, ನನಗೆ ಯಾರು ಏನು ಕೇಳ್ತಾರೆ, ನನಗೆ ಯಾರೂ ಏನೂ ಮಾಡೋಂಗಿಲ್ಲ ಅನ್ನುವಂಥ ಒಂದು ಅಹಂಕಾರದಿಂದ ತಿರುಗ್ತಾ ಇದ್ದಾನೆ. ಅತಿ ಶೀಘ್ರದಲ್ಲಿ ಭೀಮ ಸರ್ಕಾರ ಸಂಘಟನೆ ಬೆಂಗಳೂರಿಗೆ, ಅತಿ ಶೀಘ್ರದಲ್ಲಿ ಬೆಂಗಳೂರಿಗೆ ಭೀಮ ಸರ್ಕಾರ ಸಂಘಟನೆಯು ನಿಮಗೇನು ಏಜೆನ್ಸಿ ಐತಿಲ್ಲ, ಜೀವಿಕೆ ಏಜೆನ್ಸಿ, ಆ ಏಜೆನ್ಸಿಯನ್ನು ಅತಿ ಶೀಘ್ರದಲ್ಲಿ ಭೀಮ ಸರ್ಕಾರ ಸಂಘಟನೆಯ ನಾವು ಮುಸುಕಿ ಹಾಕುವಂಥ ಕಾರ್ಯಕ್ರಮ ಅತಿ ಶೀಘ್ರದಲ್ಲಿ ನಾವು ಮಾಡ್ತೀವಿ. ಅದು ಅಲ್ಲದೆ ಈಗಾಗಲೇ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳ ಮನವಿ ಮಾಡಿದ್ದೇವೆ, DHO ಮನವಿ ಮಾಡಿದ್ದೇವೆ. ಅವರು ಕೂಡ ಲೆಟರ್ ಕಳಿಸಿದ್ದಾರೆ. ಯಾವುದೂ ರೀತಿ ಕ್ರಮಗಳಾಗಿಲ್ಲ. ಅವನ ಮ್ಯಾಗ ಕ್ರಮ ಆಗಬೇಕಾಗಿತ್ತು. ಅಧಿಕಾರಿಗಳು ಕ್ರಮ ಯಾಕೆ ಮಾಡಲಿಲ್ಲ, ಏನು ದುಡ್ಡು ತೊಗೊಂಡವರು ಏನು ಹೇಳ್ಯಾರ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಅವನ ಮ್ಯಾಗ ಕಾನೂನು ಕ್ರಮ ಆಗಲಿಕ್ಕಂತಂದ್ರೆ ಬೆಂಗಳೂರಿಗೆ ಭೀಮ ಸರ್ಕಾರ ಸಂಘಟನೆಯು ಅತಿ ಶೀಘ್ರದಲ್ಲಿ ಜೀವಿಕೆ ಕಂಪ್ನಿಗೆ ಮುತ್ತಿಗೆ ಹಾಕುವಂಥ ವ್ಯವಸ್ಥೆ ನಾವು ಈ ಮಾಧ್ಯಮ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ನನ್ನ ಹೆಸರು ಪರಶುರಾಮ್ ಚಲವಾದಿ, ಭೀಮ ಸರ್ಕಾರ ಸಂಘಟನೆಯ ಸಂಸ್ಥಾಪಕ, ವಿಜಯಪುರ. ಇಲ್ಲ ಕಟ್ ಮಾಡಿದಾರೆ ಕಟ್ಕ ನೋಡ್ರಿ. ಈಗ ಏನು ಅವನ ಹಗರಗಳಿದಾವಲ್ಲ, 3 ತಿಂಗಳು ಡ್ಯೂಟಿ ಬಿಟ್ಟಿದ್ದು ಪಗಾರ ತೊಗೊಂಡಿದ್ರು ಸರ್ಕಾರದ್ದು. ಮತ್ತು ಬೇರೆ ಬೇರೆ ಜಿಲ್ಲೆಗಿಂದ ಪೈಲಟ್ಗಳು ಏನು ತರಿಸ್ತಾನಲ್ಲ ಸಿಬ್ಬಂದಿಗಳನ್ನ, 2 ಲಕ್ಷ 3 ಲಕ್ಷ ಡಿಮಾಂಡ್ ಮಾಡ್ತಾನೆ ದುಡ್ಡು. ಅವನು ಒಂದು ಪೈಲಟ್ ಆ ಡ್ರೈವರ್ ಆ ಡ್ರೈವರ ಬೆಳಗಾವಿಯಿಂದ ಬೆಂಗಳೂರು ತರ್ಬೋದು, ಬೆಂಗಳೂರಿಂದ ಬಿಜಾಪುರ ತರ್ಬೋದು, ಬಿಜಾಪುರದಿಂದ ಗುಲ್ಬರ್ಗ ಹೋಗ್ಬೇಕು. ಒಬ್ಬ ಡ್ರೈವರ್ನ ಪೈಲಟ್ ಡ್ರೈವರ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕಾದ್ರೆ 2 ರಿಂದ 3 ಲಕ್ಷ ರೂಪಾಯಿ ಒಂದು ಹಣದ ಒಂದು ಇದು ಇಡ್ತಾನವ, ಬೇಡಿಕೆ ಇಡ್ತಾನೆ. ಬೇಡಿಕೆ ಆಯ್ತಪ್ಪ, ನೀನು 3 ಲಕ್ಷ ಕೊಡ್ತೀಯಾ, ಏನು 2 ಲಕ್ಷ ಕೊಡ್ತೀಯಾ, ನೀನು ಬೆಂಗಳೂರಿಗೆ ಹೋಗ್ಬೇಕಾ ನಿನಗೆ? ನೀವೇನಾದರೂ ಅದು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಲೋಕಾಯುಕ್ತಕ್ಕೆ ದೂರು ಏನು ಕೊಟ್ಟಿದ್ದೀರಾ? ಇನ್ನೂ ಕೊಟ್ಟಿಲ್ಲ. ನಾವು ಲೋಕಾಯುಕ್ತ ಇನ್ನೂ ಕೊಟ್ಟಿಲ್ಲ. ಸಂಬಂಧಪಟ್ಟಂಥ ಅಧಿಕಾರಿ ಜೀವಿಕೆ ಅವರು ಅವ್ರ ಮ್ಯಾಗ ಕ್ರಮ ತೊಗೊಳಿಕತ್ತಂದ್ರೆ ಅದಾವ, DC ಕೊಟ್ಟಿದ್ದಾವ್ರಿ ನಮ್ಮ ಹತ್ರಲ್ಲ ಇದಾವೆ. DC ನೋಡ್ರಿ, ಈಗ ಸಂಬಂಧಪಟ್ಟಂಥ DC ಕೊಟ್ಟಿದ್ದಾವೆ, ಆಮ್ಯಾಗ DHO ಕೊಟ್ಟಿದ್ದಾವೆ. ಬೆಂಗಳೂರು ಕಳಿಸಿದನು, 2 ಸಲ ಕಳಿಸಿದನು ಬೆಂಗಳೂರಿಗೆ, ಅವು ಅದಾವ. ಇನ್ನೂ ತನ ಯಾವ ರೀತಿ ಅವ್ರ ಮ್ಯಾಗ ಕಾನೂನು ಕ್ರಮಗಳು ಆಗಿಲ್ಲ. ಅದ್ರ ಬಗ್ಗೆ ನಾವು ನಿಮಗೆ ತೋರಿಸ್ತೇವೆ ಮನಿ. ಇವಾಗ ಪೇಪರ್ಸ್ ಇಲ್ಲ, ತೋರಿಸ್ತೇವೆ ಮನಿ. ಅದ್ರ ಹಾಂ ಇಲ್ಲ, ಅತಿ ಶೀಘ್ರ ತೋರಿಸ್ತೇನೆ. ನಾ ಮನಿ ಎಷ್ಟು ಮನಿ ಕಟ್ಟ್ಯಾನ, ಅವ ಹೆಂಗಿದ್ದ, ಅವ ಏನು ಮಾಡ್ತಿದ್ದ, ಅವನ ಕೆಲಸ ಏನು ಇನ್ನೂ ಕೊಟ್ಟಿಲ್ಲ. ಇನ್ಮ್ಯಾಗ ಕೊಡ್ಬೇಕು ನಾವು, ಇನ್ನೂ ಕೊಟ್ಟಿಲ್ಲ. ನೋಡಿ ಸರ, ಒಬ್ಬ ಮಾಮೂಲಿ ಮನುಷ್ಯ ಪೈಲಟ್, ಅವನು ಪೈಲಟಪ್ಪ ಅಂತಂದ್ರೆ ಸಾಕ್ಷಿ ಇಲ್ಲ. ಇನ್ನೂ ಅವ್ರು ನಾನು ನೋಡಿದ್ದೀನಿ, ಮನೆ ಹೋಗಿ ನೋಡಿ ಬಂದೀನಿ, ಸಾಕ್ಷಿ ಇಲ್ಲ. ಅದಾವ ನಮ್ಮ ಊರ ಕಡೆ ಅದಾವ ಸರ್. ಎಲ್ಲ ದಾಖಲೆಗಳು ಅದಾವ್ರಿ, ಅವು ಮಾತಾಡ್ತಕ್ಕಂಥ ಆಡಿಯೋಗಳು ಅದಾವ್ರಿ. ಅವು ಸಂಬಂಧಪಟ್ಟ ಅಧಿಕಾರಿ ತೋರಿಸ್ಬೇಕಂತ ನಾವೆಲ್ಲ ಕಲೆ ಹಾಕಿದ್ದೇವೆ, ಇನ್ನೂ ಹಾಕೋರಿದ್ದೇವೆ. ಬೆಂಗಳೂರು ಲೋಕಾಯುಕ್ತರು ಕೊಡೋರು ಅದೇವಿ, ಬೆಂಗಳೂರು ಹೋಗಿ ಕೊಡಬೇಕು ಲೋಕಾಯುಕ್ತಕ್ಕೆ. ಒಬ್ಬ ಸಾದಾ ಮನುಷ್ಯ ಪ್ಯಾರೇಗನ್ ಚಪ್ಪಲ್ ಹಾಕಿದ್ದಂಥವ, ಒಬ್ಬ ಸಣ್ಣ ಹುದ್ದೆಯಲ್ಲಿದ್ದಂಥವ ಇಲ್ಲರಿ. ಅದ್ರ ಬಗ್ಗೆ ಅದಾವ ನಮ್ಮ ಹತ್ರ ದಾಖಲೆಗಳು ಅದಾವ ರೀ, ಸೃಷ್ಟಿ ಮಾಡಿ ಎಲ್ಲ ದಾಖಲೆ. ಇವು ಕೆಲವೊಂದು ದಾಖಲೆಗಳು ತಂದೇವಿ, ಇನ್ನೂ ಕೆಲವೊಂದು ದಾಖಲೆಗಳು ಮಾಡೋದು ಅದಾವ ರೀ. ಅವೆಲ್ಲ ತೊಗೊಂಡು ಕಲೆಕ್ಟ್ ಮಾಡಿಕೊಂಡು ಒಂದು ಕೆಲವು ದಿನಗಳಲ್ಲಿ ಹೇಳಿದ್ರಲ್ಲ, ಇವಾಗ
ಹೋಗೋರಿದ್ದಾರೆ ಬೆಂಗಳೂರಿಗೆ ಹೋಗಿ ಲೋಕಾಯುಕ್ತರು ಮಾಡ್ತೀವಿ ರೀ ಮತ್ತು ಅವನ ಸೇವೆಯಿಂದ ವಜೀವನ ಮಾಡಬೇಕು ಮತ್ತು ಅವನ ಕಾನೂನು ರೀತಿ ಕ್ರಮ ಕೈಗೊಳ್ತಾರ ಆ ಥರ ಅಧ್ಯಕ್ಷರು ಮಾಡ್ತಾರೆ ಅನ್ಸ್ತಾರೆ. ಯಾಕೆ ಅನ್ಸ್ತಾರಪ್ಪ ಅಂದ್ರೆ 3 ತಿಂಗಳು ಕೆಲಸಕ್ಕೆ ಹೋಗಲ್ಲ. ನಮ್ಮ ರೂಲ್ಸ್ ಪ್ರಕಾರ 7 ದಿನದ ಒಳಗೆ 7 ದಿನ ರಜೆ ಮಾಡಿದ್ರೆ ಅವ್ನು ಪೇಮೆಂಟ್ ಕೊಡಬಾರ್ದು. ಸರ್ಕಾರ ಕಾನೂನು ರೂಲ್ಸ್ ಪ್ರಕಾರ ರೀ. ಅವ 3 ತಿಂಗಳಗಟ್ಟಲೆ ಮನೆಯಲ್ಲಿದ್ದು ಪೇಮೆಂಟ್ ತೊಗೋತಾನೆ. ಸರ್ಕಾರದ್ದು ಪೇಮೆಂಟ್ ತೊಗೊಂಡು ಅಧಿಕಾರಿಗಳು ಹಿಂಗೆ ಯಾಕೆ ಮಾಡಿರ್ತೇವೆ ನಮ್ಮ ಭೀಮ್ ಸರ್ಕಾರ ಸಂಘಟನೆ ವತಿಯಿಂದ ಕೇಳಕ್ಕೆ ವಿಚಾರ ಮಾಡಕ್ಕೆ ಹೋದ್ರೆ ಡಿ ಎಚ್ ಅವರಿಗೆ ನಾವು ಅರ್ಜಿ ಕೊಟ್ಟರೆ ಡಿ ಎಚ್ ಹೇಳ್ತಾನೆ ಇಲ್ರಿ ಸರ್ ನಾವು ಮ್ಯಾಗ ಕೊಡ್ತೀವಿ ನಾವು ಏನಾರು ಬೇರೆ ಬಂದ್ರೆ ನಮಗೆ ಬ್ಲ್ಯಾಕ್ ಕಾಲ್ ಮಾಡ್ತಾರೆ ರೀ. ಡಿ ಎಚ್ ಅಂತ ಒಬ್ಬನೇ ಅಂತಲ್ಲ, ಅಲ್ಲಿ ಆ ಸಂಬಂಧಪಟ್ಟ ಇಲಾಖೆ ಒಳಗೆ ಏನು ಹೇಳ್ತಾರಪ್ಪ ಅಂದ್ರೆ ನಮಗೆ ಬ್ಲ್ಯಾಕ್ ಕಾಲ್ ಮಾಡ್ತಾನೆ ರೀ, ನಮ್ಗೆ ಅಂಜಿಸ್ತಾನೆ ರೀ ಅಂತ ಹೇಳ್ತಾರೆ ಸರ್. ಅದಕ್ಕಾಗಿ ಕೆಲ ಅಧಿಕಾರಿಗಳೂ ಹೇಳ್ಯಾರ ಸರ್, ಯಾರು ಹೇಳ್ಯಾರ ಅವು ದಾಖಲೆಗಳದವ್ರಿ, ಯಾರ್ಯಾರು ಇವ ಕಂಪ್ಲೇಂಟ್ ಮಾಡಿಸಿ ಯಾರ ಮ್ಯಾಗ ಉನ್ನತ ಮಾಡಿ ಏನದ ಡ್ರೈವರ್ಗಳು ಚೇಂಜ್ ಮಾಡಿಸೋದು, ಅಲ್ಲಿ ಮ್ಯಾಗ ಹೋಗಿ ಅಲ್ಲಿ ಬೇರೆ ಒಳ್ಳೆ ಗಣ್ಯ ರಾಜಕಾರಣಿಗಳ ಹೆಸರು ಹೇಳ್ಕೊಂಡು ಈತನ ಬಿಸ್ನೆಸ್ ನಡ್ಸ್ಲಕತ್ ಬಿಟ್ಟಾನ್ರಿ. ಬ್ಲ್ಯಾಕ್ ಮೇಲ್ ಅಂದ್ರೆ ಒಬ್ಬ ಈಗ ನೋಡ್ರಿ ಒಬ್ಬ ಸಾದಾ ಮನುಷ್ಯನೇ ಆಗಿಂದ ಡಿಸ್ಮಿಸ್ ಮಾಡ್ಬೋದಾಯ್ತು. ಒಬ್ರು ಜಿಲ್ಲಾಧಿಕಾರಿ ಡಿ ಎಚ್ ಕೈ ಪವರ್ ಐತಿ, ನಮ್ಮ ಜಿಲ್ಲಾಧಿಕಾರಿಗಳ ಪವರ್ ಐತ್ರಿ. ಅವ್ರು ಯಾರು ಮಾಡಾಕ್ತಾರಲ್ಲ, ಯಾಕಪ್ಪ ಅಂದ್ರೆ ಇವ ಬೆಂಗಳೂರಿಗೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತೇಳಿ ಕೆಲವೊಂದು ದೊಡ್ಡ ಮೇನ್ ಉನ್ನತ ಅಧಿಕಾರಿಗಳು ಮಾತಾಡೋ ಮಾತ್ರ ಆಡಿಯೋ ಐತಿ, ಆಡಿಯೋನ ಬಿಡುಗಡೆ ಮಾಡ್ತೀವಿ. ಈಗ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅಂತೂ ಜಿಲ್ಲಾಧಿಕಾರಿಗಳಿಗೂ ಡಿ ಎಚ್ಗೂ ಕೊಟ್ಟಿದ್ದೇವೆ, ಏನೂ ಪರಿಣಾಮ ಬೀರಲ್ಲ, ಏನೂ ಕೆಲಸ ಆಗಿಲ್ಲರಿ. ಇವಾಗ ನಾವು ಅಧ್ಯಕ್ಷರು ಎಲ್ಲರೂ ನಾವು ಕೂಡ್ಕೊಂಡು ಏನದ ನಮ್ಮ ಭೀಮ್ ಸರ್ಕಾರ ಸಂಘಟನೆ ವತಿಯಿಂದ ಬೆಂಗಳೂರು ಹೋಗ್ತಾ ಇದ್ದೇವೆ. ಅಲ್ಲೇ ಹೋದ್ಮೇಲೆ ಆ ಸಂಬಂಧಪಟ್ಟಂಥ ಸಂಸ್ಥೆಗೆ ನಾವು ಅರ್ಜಿ ಕೊಟ್ಟು ಮತ್ತೇನದ ನಾವು ಲೋಕಾಯುಕ್ತರು ಇವನು ವೈಯಕ್ತಿಕ ತನಿಖೆಯನ್ನು ಮಾಡ್ಬೇಕಂತ ಹೇಳ್ತೇವೆ ಸರ್. ನೀವು ಹೇಳೋದು ನೋಡಿದ್ರೆ ಈಗ ರಾಜಕಾರಣಿಗಿಂತನೂ ಪ್ರಭಾವಿ ಆಗೋ ವ್ಯಕ್ತಿ ಅಂತ ಕಾಣಿಸ್ತಾರೆ. ಹ್ಞೂ 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 ರೀ. ಆ ರಾಜಕಾರಣಿಗಳು ಅಂತಂದ್ರೆ ನಿಮಗೆ ಹೆಸರು ಗೊತ್ತಿಲ್ಲ? ಇಲ್ಲ, ಅವ ಹೇಳ್ತೀನಿ ಹೆಸರು ಹೇಳಲ್ರಿ. ನಾನು ರಾಜಕಾರಣಿಗಳು ಪರಿಚಯದ ಅಲ್ಲಿ ಟ್ರಾನ್ಸ್ ಮಾಡ್ಕೊಂಬರ್ತೀನಿ, ನನಗೆ 2 ಲಕ್ಷ ಕೊಡ್ರಿ 3 ಲಕ್ಷ ಕೊಡ್ರಿ ಬೇಡಿಕೆ ಇಡ್ತಾನೆ ರೀ. ಅದು ಯಾರು ಇಟ್ಟಾರ ಆ ವ್ಯಕ್ತಿಗಳನ್ನ ಮಾತ್ರ ಬಂದು ಹೇಳ್ಯಾರಿ, ಅವ್ರನ್ನೂ ಕರ್ಕೊಂಬರ್ತೀವಿ ರೀ. ಸಾಕ್ಷಿ ಸಮೇತ ಎವಿಡೆನ್ಸ್ ಮುಖಾಂತರನೇ ನಾವು ಮಾಡ್ಬೇಕ್ರಿ. ಇದು ಮೊದಲನೇ ಹಂತ. ಈಗ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಮಗೆ ನ್ಯಾಯ ಸಿಗ್ಲಕ್ಕೆ ಮೊದಲನೇ ಹಂತ ಮಾಡೀವ್ರಿ. 2ನೇ ಹಂತ ಏನು ಮಾಡಿದೆ ಎಲ್ಲ ಅದ್ರ ತನಿಖೆ ತೆಗಿಲಕತ್ತಾರೆ. ನಮ್ಮ ಕಾರ್ಯಕರ್ತರು ಎಲ್ಲ ಈಗ ಶೋಧನೆ ಮಾಡ್ಲಕತ್ತಾರೆ. ಈಗ ಒಂದು 60% ನಮ್ಮ ಹತ್ರ ಸಾಕ್ಷಿಗಳು ಸಿಕ್ಕೋರಿ. ಅವನು ಇನ್ನೊಂದು 4 ಜಿಲ್ಲಾಧಿಕಾರಿ ಹ್ಞೂ ರೀ ಹ್ಞೂ ರೀ ಅವರೇ ಮುಖ್ಯವಾಗಿ ಈ ಥರ ಹೀಗಾಗಿದೆ ಅಂತ ನೀವು ಕಂಪ್ಲೇಂಟ್ ಮಾಡಿದ್ರೆ ಹ್ಞೂ ರೀ ಸೊ ಅದನ್ನ ನಾವು ವಿಚಾರಿಸ್ತೀವಿ, ಇದು ಮಾಡ್ತೀವಿ ಅಂತ ಏನೂ ಹೇಳಿಲ್ಲ, ನಾವು ಮುಂದೆ ಕಳಿಸ್ತೀವಿ ಅಂತ ಹೇಳಿದಾರೆ. ಅರ್ಜಿ ಕಳಿಸ್ತಾರೆ ಸರ್. ಈಗ ಅದ್ರ ಮೇಲ್ಪಟ್ಟ ಆ ಒಂದು ಇದ್ರೊಳಗೆ ನಿಮ್ಗೆ ಗೊತ್ತಾಗತ್ತ ಅವ್ನು ಎಷ್ಟು ಪ್ರಭಾವ ಇದ್ದಾನೆ. ಹ್ಞೂ ಸರ್. ಒಂದು ಆದ ನಂತರ ಅವನಿಗೆ ನೀವು ಯಾಕೆ ತಕ್ಷಣ ನೀವು ಅವನ ಮೇಲೆ ನೀವು ಆ್ಯಕ್ಷನ್ ತಗೋಬಾರ್ದಂತ ಏನು ಮನವಿ ಮಾಡ್ಕೊಳ್ಳಿಲ್ಲ ಇವರಿಗೆ ಗುಣಾದೇವರಿಗೆ ಕೇಳಬೇಕಾಗಿತ್ತಲ್ಲ? ಕೇಳಿದೆ ಸರ್. ಕೇಳಿದ್ರೆ ಏನು ಹೇಳ್ತಾರೆ ಅವರು, ಇಲ್ರಿ ಸರ್ ನಾವು ಸಂಬಂಧಪಟ್ಟು ನಾವು ಮ್ಯಾಗ್ನವ್ರಿಗೆ ಹಾಕಿದ್ರೆ ನಮ್ಮ ತೆಗಿಯಕ್ಕೆ ಬರೋದಿಲ್ಲ, ನಾವು ಮ್ಯಾಗ್ನವ್ರಿಗೆ ಹೇಳೇವ್ರಿ, ಅದನ್ನೇನಾದ ಸಂಬಂಧಪಟ್ಟ ಅಧಿಕಾರಿಗಳು ಹೇಳೇವ್ರಿ ಅಂತಾರೆ ಸರ್. ಯಾಕಂದ್ರೆ ನೋಡೋಕೆ ಸಣ್ಣ ವ್ಯಕ್ತಿ ಆದ್ರೆ ಒಳಗೆ ಕೈ ಭಾಳ ದೊಡ್ಡದೈತ್ರಿ ಒಂದು. ಹ್ಞೂ ರೀ. ಅವ ಏನು ಸಂಪೂರ್ಣ ಜವಾಬ್ದಾರಿ ತಗೊಳ್ರಿ ಸರ್ ಗುಣಾರಿ ಅವರು. ನಾ ಏನು ಬರಬೇಕು ಬರೋದು ಹಾಕಿ ಅನ್ಸ್ತಾರೆ ಸರ್. ಎಲ್ಲರೂ ಮುಂದೆ ಬಂದು ಹೇಳಕ್ಕೆ ಬರಲ್ರಿ. ಅಧಿಕಾರಿಗಳನ್ನೆಲ್ಲ ಇಡೀ ಮುಷ್ಟಿಯೊಳಗೆ ಇಟ್ಕೊಂಡನ್ರಿ ಅವ. ಯಾರು ಇಟ್ಕೊಂಡ್ರೆ ಯಾವ್ದಾರ ಇವ್ ನಿಂದ ಯಾರದಾರ ಯಾಕೆ ಇಟ್ಕೋತಾನೆ ಯಾಕೆ ಮಾಡ್ಲಕತ್ತಾನ? ಒಬ್ಬ ಸಣ್ಣ ಅಧಿಕಾರಿ ಇವಾಗೇನು ಪವರ್ ಐತಿ, ಒಬ್ಬ ಗುಣಾರಿ ಡಿ ಎಚ್ ಅನ್ನೋವಾಗ ಇವ್ನು ತೆಗಿಯೋ ಯೋಗ್ಯತೆ ಇಲ್ಲಪ್ಪ ಅಂದಾಗ ಅವ್ನು ಕೆಳಗಿದ್ದಂಥ ಒಬ್ಬ ಸಣ್ಣ ವ್ಯಕ್ತಿ ಈ ಥರ ಮಾಡ್ತಾನೆ. ಇವ್ಗೆ ಅಲ್ಲಿ ಪವರ್ ಬತ್ತು, ಯಾರು ಕೊಟ್ಟರು? ಪೈಲಟ್ ಅವ. ಸಪೋರ್ಟ್ ಅದಾರ ತಾವ ಹೇಳ್ತಾನೆ. ಯಾರದಾರ ಅವನ್ನ ನಾವು ಅವ್ನ ಮ್ಯಾಗ ಆ್ಯಕ್ಷನ್ ತೊಗೊಂಡು ಕಂಪ್ಲೇಂಟ್ ಮಾಡಿದ್ರೆ ಅವತ್ತು ಮಾಧ್ಯಮ ಮುಖಾಂತರ ಏನು ಹೇಳ್ತಾನೆ ಹೇಳಲಕ್ರಿ. ನಾವು ಯಾರು ಸಪೋರ್ಟ್ ಅದಾರ ಅಂತ ಹೇಳ್ರಿ. ಅನಿಸ್ತೈತ್ರಿ. ಆಯ್ತು, ಕೈವಾಡ ಐತ್ರಿ, ಕೈವಾಡ ಐತೆ ಅಂತ ಹೇಳ್ತೇನೆ ರೀ ಅವ. ಅಂತಂದ್ರೆ ಜನಗಳಿಗೆ ಹುಚ್ಚರು ಮರಳು ಮಾಡಿ ಜನಗಳ ಕಡೆ ಅಂತ ಡ್ರೈವರ್ ಕೆಲ್ಸಕ್ಕೆ ಬರ್ತಕ್ಕಂಥ ಬಡತನದಲ್ಲಿ ಬರ್ತಕ್ಕಂಥ ಡ್ರೈವಿಂಗ್ ಮಾಡ್ತೇವೆ ಅಂತೇಳಿ ಏನೋ ಒಂದು ಸಂಬಳ ಹೆಚ್ಚಿರ್ತಂತೆ ಕಾರ್ಮಿಕರು ಬರ್ತಕ್ಕಂಥವ್ರಿಗೆ ಹೆಚ್ಚಿನ ಸಂಬಳ 1 ಲಕ್ಷ ಕೊಡಿ 2 ಲಕ್ಷ ಕೊಡೋದು ಬೇಡಿಕೆ ಇಟ್ಟು ಅವ್ರ ಮುಖಾಂತರ ದುಡ್ಡು ತೊಗೊಂಡು ಏನದ ಈ ಥರ ವ್ಯವಹಾರ ಮಾಡ್ತಾನೆ ಸರ್ ಅವ. ಅದೇ ರೀ ಸರ್. ಒಂದು 5-6 ಜನ ಬಂದಾರೆ ಸರ್ ನಮ್ಮ ಕಡೆ. ಇವಾಗ ಭೀಮ್ ಸರ್ಕಾರ ಸಂಘಟನೆ ಸಂಸ್ಥಾಪಕರಿಗೆ ಭೇಟಿಯಾಗಿ ನಮ್ಗೆ ಹಿಂಗೆ ಅನ್ಯಾಯ ಆಗತ್ತೈತೆ ಸರ್. ಅವರು ಬಂದಾರೆ ಸರ್ಕಾರಿ ಹುದ್ದೆಯಲ್ಲಿ ಅವನಿಗಿಂತ ದೊಡ್ಡ ಪೋಸ್ಟ್ನಲ್ಲಿ ಇದ್ದಕ್ಕಂಥವ್ರು ನಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ. ನಾವು ಏನಾರ ಅವ್ನ ಮ್ಯಾಗ ಆ್ಯಕ್ಷನ್ ತೊಗೋರು ನಮಗೆ ಮ್ಯಾಲಿಂತ ಬೇರೆದವ್ರ ಕಡೆಯಿಂದ ಫೋನ್ ಬರ್ತೈತಿ ಇಲ್ಲ. ಈಗ ಯಾರು ದುಡ್ಡು ಕೊಟ್ಟಿದಾರಲ್ರಿ, ಸಾಕ್ಷಿಗಳದಾವ, ಎಷ್ಟು ಇಸ್ಕೊತಾರ ಅನ್ನೋದು, ಎಷ್ಟು ಮಂದಿಗೆ ಅನ್ಯಾಯ ಮಾಡಿದಾರ ಅಂತ ವ್ಯಕ್ತಿಗಳು ನಿಮ್ಮಲ್ಲಿ ಯಾರಾದ್ರೂ ಬಂದಾರ? ಅದಾರಿ ಸರ್. ಬಂದಾರಿ. 2ನೇ ಪ್ರಶ್ನೆ ಪತ್ರಿಕಾಗೋಷ್ಠಿ ಮಾಡುವಾಗ ನಿಮ್ಗೆ ಎಲ್ಲ ಸಾಕ್ಷಿ ಸಮೇತ ಇಡ್ತೇವೆ ಸರ್. ಈಗ ನೆಕ್ಸ್ಟ್ ವಿಡಿಯೋ ಕಾನ್ಫರೆನ್ಸ್ ಸೆಕ್ರೆಟರಿ ಅವರು ಹೇಳಿದ್ದಾರೆ. ನಾವೇನು ದಯಾನಂದಗೂ ಕಾನೂನು ದಯಾನಂದ ಒಬ್ಬರಿಗೆ ಆಯ್ತು ಮತ್ತೆ ಸರ್ವ ಸದಸ್ಯರಿಗಾಯ್ತು. ಅದಕ್ಕ ನಾವೇನ್ ಮಾಡಿದ್ವಿ,
ಅವನು ತಿಂಡಿ ಭಾಳ ಐತಲ್ಲ. ರಾಜ್ಯದಾಗ ನಾನೇ ಸುಪ್ರೀಮ, ನಾನೇ ರೆಡ್ಡಿ, ಯಾವ ಮಗನ ಮುಟ್ಟಕ್ಕಾಗಲ್ಲ. ಒಬ್ಬನು ಸಣ್ಣ ಕಡಿತಾರಂತ ಏನೋ ಸ್ಪೆಷಲ್ ಪಾಸ್ ಮಾಡ್ಲಿಕತ್ತಾನ. ಅಂದ್ರೆ ತಾನೇ ಸುಪ್ರೀಮ, ಯಾರು ಏನು ಮಾಡಿಲ್ಲ. ಏನಂದ್ರೆ ಹೊಟ್ಟೆನ ತಪ್ಪೇ ಮಾಡಿಲ್ಲ. ನಾ ಈಶ್ವರನ ಮಗ. ಅನ್ನ ಮಟ್ಟದ್ದು ಬೇರೆ ಆಯ್ತು. ಅದಕ್ಕೆ ಎಂಥದ್ದು ಮಾಡೋದು ಬೇಡ. ಅವನಿಗೆ ಹೇಳಿದ್ವಿ ನಾವು ಸೂಕ್ಷ್ಮವಾಗಿ, ಕೇಳಿಲ್ಲ. ಇನ್ನು ಮುಂದೆ ಕೇಳೋದಿಲ್ಲ, ಅವನ ನಾವು ಮಾತಾಡಂಗಿಲ್ಲ. ನೆಕ್ಸ್ಟ್ ಅವನಿಗೆ ಐತಿ, ನಮ್ಗೆ ಕಟ್ಬಿಟ್ಟಿಗೆ. ಮತ್ತೆ ಕಾಜಾ ಸಾಹೇಬ ಏನು ರಾಜಾ ಸಾಹೇಬ ರಾಜಾ ಕೂತ್ಕೊಂಡು ಅವನೇ ಸಾಕ್ಷಿ, 1 ಲಕ್ಷ ಕೊಟ್ಟು ಸಾಕ್ಷಿ ಐತಿ ನಮ್ಮ ಕಡೆ. ಕೊಡು, ನಾವು ಬಿಡುಗಡೆ ಮಾಡಲಿ ಗ್ರೂಪ್ನಾಗ. ನೋಡ್ರಿ ರಂಜಿತ್, ನೀವು ಅವರೆಲ್ಲ ಕೂಡ ಬಂದಿರಿ. ನಮ್ಮ ರೋದಪ್ಪ ಮೇಲೆ ಬಂದಿರಿ ನೀವು. ಇವ್ನಿಗೆ ಯಾಕೆ ಅಂತದ್ದು ಅಂದ್ರೆ ಇವ್ನಿಗೆ ಸಂಬಳ ಬೇಡ ಆಗಿತ್ತು ಅನ್ನೋದೈತಲ್ಲ. ಗೌರವ ಕಾಣ್ತೀನಿ ನಾನು. ನೀವು ಅಟ್ಲೀಸ್ಟ್ ಅಮ್ಮ ಇಂಥದ್ದು ಮಾತಾಡ್ತಾನಂದ್ರೆ ಭಾಜಪ ಗೊತ್ತಲ್ಲ, ಒಟ್ಟಿಗೆ ಇರ್ತಾನ್ರಿ ಅಮ್ಮ. ಅಸದಾಗೆಲ್ಲ ಸ್ವಪ್ನ ಓದಿರೋಲ್ಲ, ಗುಲ್ಬರ್ಗ ಬಂದು ಓದಿಬೇಕಾದ್ರೆ ಓದಿತ್ತು. ಮಾಡೋದು ನಾಗೇಶ್ವರ ಮಗ ರೈಚೂರು ಕಾಕೋದಕ್ಕೆ 1 ಲಕ್ಷ ಕೊಟ್ಟರಂದ್ರೆ ಮತ್ತೆ ಇವ ಎಂತ ವಾತ. DSO ಅವರಿಗೆ ಕೊಟ್ಟಂಥ ರಿಸೀವ್ಡ್ ಕಾಪಿ ಇದೆ ಮತ್ತು ಜಿಲ್ಲಾಧಿಕಾರಿ ಕೊಟ್ಟಂಥ ರಿಸೀವ್ಡ್ ಕಾಪಿ ಇದೆ. ಇವೆರಡು ತೊಗೊಂಡು ಕೇಳಿದ್ರಿ, ಎರಡು ಕಡೆ ಏನು ನಮ್ಮ ಕೆಲಸ ಆಗಿಲ್ಲ, ಅವ್ನ ಮ್ಯಾಗ ಏನು ಆ್ಯಕ್ಷನ್ ಆಗಿಲ್ಲ, ಯಾರು ಅವ್ನ ಮ್ಯಾಗ ಇದು ತೊಗೊಂಡಿಲ್ಲ ಸರ್. ಅದಕ್ಕೆ ನಾವೇನದು ಎಲ್ಲರ ಸಂಘಟನೆ ಸೇರಿಕೊಂಡು ಈಗ ಏನಾದ್ರು ಬೆಂಗಳೂರಿಗೆ ಹೋಗಿ ಅವ್ನ ಮ್ಯಾಗ ಬಿಜಾಪುರದಲ್ಲಿ ಒಂದು ಕ್ರಿಮಿನಲ್ ಕೇಸ್ ಮಾಡಿ ಆಮೇಲೆ ಲೋಕಾಯುಕ್ತರು ಒಂದು ಅವ್ರ ಹತ್ರ ಒಂದು ಆದೇಶ ಕೊಟ್ಟು ಆಮೇಲೆ ಏನದು ಇವರು ಸಂಬಂಧಪಟ್ಟ ಏನು ಆಂಬುಲೆನ್ಸ್ 108 ಅದೇನು ಸಂಸ್ಥಾಕ್ಕೆ ಒಂದು ಇದು ಕೊಟ್ಟು ಅವನ್ನ ಕಾನೂನು ಕ್ರಮ ಆಗಬೇಕು ಮತ್ತು ಅವ್ನ ಸೇವೆಯನ್ನು ವಜಾ ಮಾಡಬೇಕು ಅಂತೇಳಿ ಮನವಿ ಕೊಟ್ಟಿದ್ದು ಸರ್. ಇದು ಸರ್, ಆ ವ್ಯಕ್ತಿಯಿಂದ ಮೋಸ ಹೋದ ವ್ಯಕ್ತಿಗಳು ಎಷ್ಟು ಜನ ಅದಾರ, ಅವನಿಗೆ ಏನ್ ಸಾಕ್ಷಿ, ಅವನಿಗೆ ದುಡ್ಡು ಕೊಟ್ಟಂತ ಸಾಕ್ಷಿಗಳು ಏನಾದ್ರು ನಿಮ್ಮಂತೆ ಪ್ರೂಫ್ ಅದಾವ್ರಿ. ದಯಾನಂದ ಶಾಸ್ತ್ರಿ 3 ತಿಂಗಳು ಏನು ಬಿಡಿದಲ್ರಿ. 3 ತಿಂಗಳು ಕೆಲಸಕ್ಕೆ ಬಂದಿಲ್ಲ. ಅವ ಪೈಲಟ ಅಂದ್ರೆ ಪೈಲಟ್ ಡ್ರೈವರ್. ಅವ 3 ತಿಂಗಳು ಡ್ಯೂಟಿ ಬಂದಿಲ್ಲ, 3 ತಿಂಗಳು ಸಂಬಳ ತೊಗೊಂಡಿದ್ದಾನವ. ಅದು ಹೇಳತ್ತಲ್ರಿ ಸರ್, ಈಗ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ರೊಕ್ಕ ಇಸ್ಕೊಂಡು ಅಮೌಂಟ್ ತಂದು ಕೆಲಸಕ್ಕೆ ಯಾರು ಕೊಡ್ತಾನ ಅಂತ ನೀವು ಆರೋಪ ಮಾಡತ್ತಿರಲ್ಲ. ಅದಕ್ಕೆ ಯಾವ ವ್ಯಕ್ತಿಗಳು ನೊಂದಿದ್ದಾರೆ, ಯಾರು ರೊಕ್ಕ ಕೊಟ್ಟಿದ್ದಾರೆ ಅಂತ ವ್ಯಕ್ತಿಗಳು ನಿಮ್ಮಂತೆ ನ್ಯಾಯ ಕೇಳಕ್ ಬಂದಾರ ಅಂತ ಹೇಳಿದ್ರಿ. ಎಷ್ಟು ಜನ ಬಂದಾರ, 5 ಜನ ಬಂದಾರ ಅಂತ ಹೇಳಿದ್ರಿ. ಅವ್ರಿಗೆ ದುಡ್ಡು ಕೊಟ್ಟಿದ್ದು ತಗೊಂಡಿದ್ದು ಏನಾದ್ರು ಸಾಕ್ಷಿಗಳು ಅದಾವ? ಕ್ಯಾಶ್ ಕೊಟ್ಟಿದ್ದೇನ್ರಿ ಇಲ್ಲಿ ನೋಡ್ರಿ, ಕಾನೂನುಬದ್ಧವಾಗಿ ದುಡ್ಡು ಕೊಡಬೇಕಾದ್ರೆ ಒಂದು ಅಮಾಯಕರು ದುಡ್ಡು ಕೊಡ್ತಾರ, ಅವ್ರು ಸಾಕ್ಷಿ ಫೋನ್ ಪೇ ಏನೋ ಮಾಡಿಲ್ಲ. ಅವ್ರು ಕ್ಯಾಶ್ ಕೊಟ್ಟು ಈ ಥರ ಮಾಡ್ತಾನೆ, ಈ ಥರ ಜನಗಳಿಗೆ ಹಗರಣ ಮಾಡ್ಲಕತ್ತಾನ ಅಂತೇಳಿ ನಮ್ಮ ಹತ್ರ ಅವ್ರು ಅಳಲು ತೋಡ್ಕೊಂಡು ಭೀಮ್ ಸರ್ಕಾರ ಸಂಘಟನೆ ಹತ್ರ ಬಂದಾರ್ರಿ. ಅದನ್ನ ಕೆಲವೊಂದು ದಾಖಲೆಗಳು ತೊಗೊಂಡಿವ್ರಿ. ತಮಗೆ ಮುಂದಿನ ಗೋಷ್ಠಿಯಲ್ಲಿ ತಮಗೆಲ್ಲ ಎಲ್ಲ ಸಾಕ್ಷಿ ಸಮೇತ ಕೊಡ್ತೇವೆ ಸರ್. ಮೌಖಿಕವಾಗಿ ಹೇಳಿರೋ ದಾಖಲಾತಿ ಅವ್ರು ಕೊಟ್ಟಿದ್ದಾರೆ. ದಾಖಲಾತಿ ಎಲ್ಲ ಸಾಕ್ಷಿ ಅದಾವ ಸರ್. ಏನು ಅನ್ಯಾಯಕ್ಕೆ ಒಳಪಟ್ಟಾರಲ್ಲ 5 ಜನ, ಅವ್ರು ಅನ್ಯಾಯಕ್ಕೆ ಒಳಪಟ್ಟವ್ರು ಬಂದು ನಮ್ಮ ಮುಂದೆ ಹೇಳ್ಯಾರ ಸರ್. ಅವ್ರು ಬಂದು ತಮ್ಮ ಮುಂದೆ ಹೇಳ್ತಾರೆ ಸರ್, ಕರೆಸ್ತೇವ್ರಿ ಅವ್ರನ್ನ. ಈಗ ನಿಮ್ಮ ಮತ್ತೆ ನ್ಯಾಯಗಳನ್ನ ಬಂದವರು. ಹ್ಞೂ ರೀ. ಅರ್ಜಿ ಕೊಟ್ಟು ಯಾವ ರೀತಿ ಬಂದವರು ಬರೀ ಮುಖ್ಯ ಹೇಳೋದು ನಾಳೆ ಅವ್ರು ಪಲ್ಟಿ ಹೊಡಿತಾರೆ ಇಲ್ರಿ, ನಾ ಹೇಳಿದಂದ್ರೆ ಅವಾಗ ಮಾಡ್ತೀವಿ. ಇಲ್ರಿ ಸರ್, ಅವರು ಅವ್ರ ಪಲ್ಟಿ ಹೊಡೆಂಥ ವ್ಯಕ್ತಿಗಳಲ್ರಿ ಅನ್ಯಾಯ ಅಲ್ರಿ ಆಗ್ತವ್ದು ನಿಮಗೆ ಏನು ಅದೇನೋ ತೋಯ್ತೇವೆ ಸರ್. ಈಗ ನಿಮ್ಗೆ 2ನೇ ಹಂತ ನಾವು ಮಾಧ್ಯಮ ಪತ್ರಿಕಾಗೋಷ್ಠಿ ನಡೆಸಿದ್ರೆ ತಮಗೆಲ್ಲ ನಾವು ಕೊಡ್ತೇವೆ ಸರ್. ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಕೊಡ್ತೇವೆ ಸರ್. ಅವ್ರನ್ನೂ ಕರೆಸ್ತೇವೆ ರೀ. ಈಗ ನಮಗೆ ಈಗ 4-5 ಜನ ಬಂದಾರ ಸರ್ ಮೋಸ ಆದವರು. ಮತ್ತು ಸರ್ಕಾರದ್ದು 3 ತಿಂಗಳು ಕೆಲಸಕ್ಕೆ ಸೇವೆಯಲ್ಲೇ ಇಲ್ಲ, 3 ತಿಂಗಳು ಸ್ಯಾಲ್ರಿ ತೊಗೊಂಡನ್ರಿ. ಅವು ದಾಖಲೆಗಳು ಅದಾವೆ ಸರ್. ಯಾಕೆ ಕೊಟ್ಟರು, ಯಾವ್ದು ಸಲ ಕೊಡ್ತಾರ ಸಣ್ಣ ವ್ಯಕ್ತಿ? ಹಾಂ ರೀ, ಅದಾವ್ರಿ. ಹಾಂ ಇದಾವೆ ಒಳ್ಳೆ ಇದಾವೆ. ಅವ ಏನು 3 ತಿಂಗಳು ಬಿಟ್ಟಿದ್ದಲ್ಲ, ಇಲ್ಲ ಅದಾವ ನೋಡ್ರಿ. ನೋಡ್ರಿ ಅದೇ ಸರ್, ಹಾಜರಿ. ಹ್ಞೂ ಸರ್, ಹ್ಞೂ ರೀ, ಅಬ್ಸೆಂಟ್ ಇದ್ದಿದ್ರಿ. ನಾವಲ್ಲಿ ಸಂಬಂಧಪಟ್ಟಂತ ಅವನ ಅಲ್ಲಿಗೂ ತೊಂದೇವು ಸರ್. ಅಂದ್ರೆ ನಮ್ಗೆ ಹೇಳಿದ್ರಿ ಸರ್, ಇವ್ ಕೆಲಸಕ್ಕೆ ಬರಲ್ಲ, ಇವ್ನು ಪೇಮೆಂಟ್ ತೊಂದ್ರೆ ತಿಂಗಳಂತೇಳಿ ಎಲ್ಲ ಹೇಳಿದಾಗ ನಾವು ಒಂದೊಂದು ತಲೆ ಹಾಕೊಂಡಿದ್ದೀವಿ. ಸಾಕ್ಷಿ ಇಟ್ಕೊಂಡ್ರಿ ಸರ್ ನೀವು. ಮತ್ತ DHO ಯಾಕೆ ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಅವರು? ನೋಡ್ರಿ, DHO ನಾವು ಮಾತಾಡ್ತೇವೆ.
DHO ನಾ ಮಾತಾಡಿದಾಗ DHO ಏನಂದ್ರೆ ಗೊತ್ತಾ, ಆಯ್ತು ರೀ ಮೇಲಾಧಿಕಾರಿಗಳಿಗೆ ಬೆಂಗಳೂರಿಗೆ ನಾನು ಲೆಟ್ರ್ ಬರ್ತೀನಿ ಅಂದವರು. ಮ್ಯಾಗಿನವ್ರ ಕ್ರಮ ತೊಗೋಬೇಕು. ಯಾರು GVK ಅವರು. GVK ನಾನು ಲೆಟ್ರ್ ಮಾಡಿದ್ದೀನಿ, ಈಗ ನಾ ಕಳಿಸಿದ್ದೀನಿ ಬೆಂಗಳೂರಿಗೆ. ಮ್ಯಾಗಿನ GVK ಅವ್ರು ಮಾತ್ರ ಮ್ಯಾಗ ಕಾನೂನು ಕ್ರಮ ತೊಗೋಬೇಕಂತಂದರು. ಸಂಬಂಧಪಟ್ಟಂಥ ದಾಖಲಾತಿ ನನ್ನ ಇದ್ದಾವೆ. ಅವ ಏನು 3 ತಿಂಗಳು ಬಿಟ್ಟಾನಲ್ಲ, ಪೇಮೆಂಟ್ ಏನು 3 ತಿಂಗಳು ತೊಗೊಂಡಲ್ಲ, ಸರ್ಕಾರ ಸಂಬಳ ತೊಗೊಂಡಲ್ಲ, ಆ ಸಂಬಂಧಪಟ್ಟಂಥ ದಾಖಲಾತಿ ನನ್ನ ಹತ್ರ ಇದ್ದಾವೆ. ಇನ್ನೂ ತಗೊಂಡ ಮ್ಯಾಗ ಯಾವುದೂ ಪ್ರಕಾರ ಆ್ಯಕ್ಷನ್ ಆಗಿಲ್ಲ. ಅವನು ವಜಾ ಮಾಡಬೇಕು. ವಜಾ ಮಾಡ್ಲಿಕ್ಕಂತಂದ್ರೆ ಅತಿ ಶೀಘ್ರದಲ್ಲಿ ಭೀಮ ಸಹಕಾರ ಸಂಘಟನೆ, ನಾನು ಮತ್ತೊಮ್ಮೆ ಹೇಳ್ತೀನಿ ಮಗ, ಭೀಮ ಸಹಕಾರ ಸಂಘಟನೆ ಬೆಂಗಳೂರಿಗೆ GVK ಕಂಪ್ನಿಗೆ ಮುದ್ದಿಗೆ ಹಾಕುವಂಥ ಕಾರ್ಯಕ್ರಮ ನಾವು ಮಾಡ್ತೀವಿ. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.